ನಮಸ್ಕಾರ ವೀಕ್ಷಕರೇ. ದಳಪತಿ ವಿಜಯ್ ಕುಮಾರ್ ಅಂದ ತಕ್ಷಣ ನೆನಪಾಗೋದು ತಮಿಳುನಾಡು ರಾಜಕೀಯ ಖ್ಯಾತ ಚಿತ್ರನಟ ವಿಜಯ್ ಅವರು ತಮಿಳಿಗ ವೆಟ್ರಿ ಕಳಗಂ ಅನ್ನೋ ಪಕ್ಷವನ್ನು ಕಟ್ಟಿಸಿದ್ರು. ಆದರೆ ಈ ಸ್ಟೋರಿ ಕರ್ನಾಟಕದ ದಳಪತಿ ವಿಜಯ್ ಕುಮಾರ್ ಬಗ್ಗೆ. 2028ರ ಚುನಾವಣೆ ಹವಾ ಅದಾಗಲೇ ಶುರು ಆಗೋಗಿದೆ. ಎಸ್ಪೆಷಲಿ ಯಾವ ಪಕ್ಷಕ್ಕೆ ಧುಮುಕಬೇಕು, ಯಾವ ಪಕ್ಷದಿಂದ ಹೊರಗೆ ಬರಬೇಕು, ಪಕ್ಷೇತರವಾಗಿ ನಿಲ್ಲಬೇಕಾ, ಯಾವ ಕ್ಷೇತ್ರಕ್ಕೆ ಯಾರು, ಲೆಕ್ಕಾಚಾರ ಶುರು ಆಗೋಗಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಸಂಘಟಿಸಿದ ಹೊರತಾಗಿಯೂ ಬಿಜೆಪಿ ಟಿಕೆಟ್ ಸಿಗದೆ ಕೊನೆ ಕ್ಷಣದಲ್ಲಿ ಸ್ವಾಭಿಮಾನಿಯಾಗಿ ನಿಂತು 45,000ಕ್ಕೂ ಅಧಿಕ ಓಟನ್ನು ತಗೊಂಡಿದ್ದು ಹೂಡಿ ವಿಜಯ್ ಕುಮಾರ್. ಈ ಕಡೆ ಬಿ ಜೆ ಪಿಗೆ ಹೋಗಬೇಕಾ ಇಲ್ಲ ಬಿ ಜೆ ಪಿ ಮೈತ್ರಿ JDSಗೆ ಸೇರ್ಕೋಬೇಕಾ ಅನ್ನೋ ಗೊಂದಲದ ನಡುವೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಸ್ವಾಭಿಮಾನಿಯಾಗಿದ್ದಂಥ ವಿಜಯ್ ಕುಮಾರ್ ಈಗ ದಳಪತಿ ವಿಜಯ್ ಕುಮಾರ್ ಆಗ್ತಾ ಇದ್ದಾರೆ. ಎಸ್, ಹೂಡಿ ವಿಜಯ್ ಕುಮಾರ್ JDS ಸೇರ್ಪಡೆ 100ಕ್ಕೆ 1000% ಫಿಕ್ಸು. ರಾಮೇಗೌಡರು ಅಂತ ಕಳೆದ ಬಾರಿ ಎಲ್ಲ ನಿಂತ್ಕೋತಾ ಇದ್ರು JDSಯಿಂದ. ಅವ್ರಿಗೂ 17,000 ಚಿಲ್ಲರೆ ಓಟ್ ಬಂದಿತ್ತು. ಅವರ ಪತ್ನಿ ರಶ್ಮಿ ರಾಮೇಗೌಡರು JDSನ ಮಹಿಳಾ ರಾಜ್ಯಾಧ್ಯಕ್ಷಿಯಾಗಿದ್ದಾರೆ. ಇದರ ಹೊರತಾಗಿ ಕೂಡ ಹೂಡಿ ವಿಜಯ್ ಕುಮಾರ್ JDSಗೆ ಬರಬೇಕು, JDSಯಿಂದ ವಿಧಾನಸೌಧಕ್ಕೆ ಬರಬೇಕು. ನಿಖಿಲ್ ಕುಮಾರಸ್ವಾಮಿ ಅವರು, HD ಕುಮಾರಸ್ವಾಮಿ ಅವರು ಹಿಂದೆ ಹೇಳ್ತಿದ್ರು ಹೂಡಿ ವಿಜಯ್ ಕುಮಾರ್ಗೆ ಗೆಲ್ಲುವಂಥ ಕೆಪಾಸಿಟಿ ಇದೆ ಅಂತ. ಹೀಗಾಗಿ 2028ರ ವಿಧಾನಸಭಾ ಚುನಾವಣೆಗೆ JDSಯಿಂದಲೇ ಸ್ಪರ್ಧೆ ಅನ್ನೋದನ್ನ ಫಿಕ್ಸ್ ಮಾಡ್ಕೊತಾವ್ರೆ. ಆದರೆ ಮೈತ್ರಿ ಧರ್ಮ ಪಾಲನೆ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಯಾಕೆಂದರೆ ಕಳೆದ ಬಾರಿ BJPಯಿಂದ ಮಂಜುನಾಥ್ ಗೌಡರು ಸ್ಪರ್ಧಿಸಿ ಕಾಂಗ್ರೆಸ್ನ ಅಂದರೆ ಹಾಲಿ ಶಾಸಕರಾಗಿರುವಂಥ ನಂಜೇಗೌಡರ ವಿರುದ್ಧ 248 ಮತಗಳಿಂದ ಸೋತು ನಂತರ ಕೋರ್ಟ್ ಮೊರೆ ಹೋಗಿ ಆ ನಂತರದಲ್ಲಿ ಮರು ಮತ ಎಣಿಕೆ ಆಗಿ ಕೊನೆ ಕ್ಷಣದಲ್ಲಿ ಮತ್ತೆ ನಂಜೇಗೌಡ್ರೆ ಇನ್ನೂ ಓಟ್ ಜಾಸ್ತಿ ತಗೊಂಡ್ರು. ಮರು ಮತ ಎಣಿಕೆಯಲ್ಲಿ ಜಾಸ್ತಿ ಬಂತು ನಾನೇ ಅಂತ ನಂಜೇಗೌಡರು ಕಾಂಗ್ರೆಸ್ಸಲ್ಲಿ ಫಿಕ್ಸ್ ಆಗವ್ರೆ. ಆದರೆ ಮಂಜುನಾಥ್ ಗೌಡರ ಮುಂದಿನ ನಡೆ ಏನನ್ನೋದು ಪ್ರಶ್ನೆ. BJP ಮತ್ತು JDS ಮೈತ್ರಿಯಲ್ಲಿ ಹೂಡಿ ವಿಜಯ್ ಕುಮಾರ್ಗೆ JDS ಟಿಕೆಟ್ ಸಿಗುತ್ತಾ ಅಂತ. ಕುಮಾರಸ್ವಾಮಿ ಅವರು ಮತ್ತಷ್ಟು ಪವರ್ಫುಲ್ ಆಗವ್ರೆ. JDSಗೆ ಕೇಂದ್ರದಲ್ಲಿ ಮತ್ತಷ್ಟು ಪ್ರಾಧಾನ್ಯತೆ ಇದೆ. ಹೀಗಾಗಿ ಮಾಲೂರು ವಿಧಾನಸಭಾ ಕ್ಷೇತ್ರವನ್ನು JDSಗೆ ಬಿಟ್ಕೊಡ್ಲೇಬೇಕು ಅಂದರೆ ಹೂಡಿ ವಿಜಯ್ ಕುಮಾರ್ ಚುನಾವಣೆಗೆ ಸ್ಪರ್ಧಿಸೋದು ಫಿಕ್ಸು JDSನಿಂದ. ನಂಜೇಗೌಡರನ್ನು ಕೂಡ ಜನ 2 ಬಾರಿ ಗೆಲ್ಲಿಸಿದ್ದಾರೆ. 248 1 ಓಟ್ ಗೆದ್ದರೆ ಗೆಲುವು ಅಷ್ಟೇ. ಬೆಳಗಾವಿ ಅಧಿವೇಶನದಲ್ಲಿ ನಂಜೇಗೌಡರು ಸಿಕ್ಕಿದ್ರು. ಯಾಕೆಂದರೆ ಮರು ಮತ ಎಣಿಕೆ ಸಂದರ್ಭದಲ್ಲಿ ನಾನು ಕೂಡ ಮಾಲೂರಲ್ಲಿ ಸಾಕಷ್ಟು ಹಳ್ಳಿಗಳಿಗೆ ಟೇಕಲ್ಲು ಮತ್ತು ಮಾಸ್ತಿ, ಚಿಕ್ಕ ತಿರುಪತಿ ಹೀಗೆ ಸಾಕಷ್ಟು ಕಡೆ ಜನರನ್ನು ಮಾತಾಡಿಸಿದ್ದೆ. ಅಲ್ಲಿದ್ದಿದ್ದು ಒಂದೇ ಒಂದು ಮೇಜರ್ ಸಮಸ್ಯೆ, ರಸ್ತೆಗಳು ಸರಿ ಇಲ್ಲ ಮಾಲೂರಿಗೆ ಅಂತ. ಅದನ್ನ ಹೇಳಿದ್ರು, ಇಲ್ಲ ಸಾಕಷ್ಟು ಅನುದಾನ ತಗೊಂಡಿದ್ದೀವಿ ಈ ಸಲ, ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ, ನಮಗೂ ಒಂದಷ್ಟು ವಿಷಯಗಳು ಗೊತ್ತಾಗಿದೆ, ಹೀಗಾಗಿ ಕ್ಷೇತ್ರದ ಜನರನ್ನು ಸೇವೆ ಮಾಡೋದೇ ಕೆಲಸ ಅಂತ ನಂಜೇಗೌಡರು ಸಾಕ್ತವ್ರೆ. ಯಾಕೆಂದರೆ ಕೆಲಸ ಮಾಡಿಲ್ಲ ಅಂದರೆ ಜನ 2 ಸಲ ಗೆಲ್ಸೋಕ್ಕೆ ಸಾಧ್ಯ ಇಲ್ಲ. ಅದೇನು ಬೇಕಾದ್ರೆ ಇರಲಿ ನಂಜೇಗೌಡ್ರದ್ದು ಒಂದು ಕಡೆ. ಮತ್ತೊಂದು ಕಡೆ ಕೋರ್ಟ್ ಕಟೆಗೆ ಹೋದರೂ ಕೂಡ ಮರುಮತ ಎಣಿಕೆಯಲ್ಲಿ ಮಂಜುನಾಥ ಗೌಡ್ರಿಗೆ ಹಿನ್ನಡೆ ಆಗಿದೆ. ಹೀಗಾಗಿ ಅವರ ಮುಂದಿನ ಭವಿಷ್ಯ ಏನು ಅಂತ ಗೊತ್ತಿಲ್ಲ. ಇವೆಲ್ಲದರ ನಡುವೆ 2013ರಲ್ಲಿ ಮಂಜುನಾಥ ಗೌಡರು JDSಯಿಂದಲೇ ಸ್ಪರ್ಧಿಸಿ ಶಾಸಕರಾಗಿದ್ದರು. ಚಿಕ್ಕ ತಿರುಪತಿ ಭಾಗದಲ್ಲಿ ಅವ್ರ ಬಗ್ಗೆ ಕೂಡ ಮಾತಾಡ್ತಾರೆ, ಸಾಕಷ್ಟು ಕೆಲಸ ಮಾಡಿದರು ಅಂತ. ಇವೆಲ್ಲದರ ನಡುವೆ ಈಗ JDS ಸೇರ್ಪಡೆಯಾಗಿ JDSನಿಂದ ಸ್ಪರ್ಧಿಸಿ ವಿಧಾನಸೌಧಕ್ಕೆ ಬರ್ತೀನಿ ಅನ್ನೋ ವಿಶ್ವಾಸ ಹೂಡಿ ವಿಜಯ್ ಕುಮಾರ್ ಅವ್ರದ್ದು. ಆಬ್ವಿಯಸ್ಲಿ HD ಕುಮಾರಸ್ವಾಮಿ ಅವರು ಹಾಗೆಯೇ ನಿಖಿಲ್ ಕುಮಾರಸ್ವಾಮಿ ಅವರು ಸಂಪೂರ್ಣ JDSನ ಬೆಂಬಲ ಇದೆ. ಎಲ್ಲದಕ್ಕಿಂತ ಖುಷಿ ವಿಚಾರ ಅಂದರೆ ಅಲ್ಲಿ JDSನಿಂದ ಕಳೆದ ಬಾರಿ ಸ್ಪರ್ಧಿಸಿದಂಥ ರಾಮೇಗೌಡ್ರೆ ಆಪ್ತ ಮಿತ್ರನಾಗಿ ನಿಂತ್ಕೊಳ್ಳೋಕ್ಕೆ ರೆಡಿಯಾಗಿದ್ದಾರೆ ಹೂಡಿ ವಿಜಯ್ ಕುಮಾರ್ಗೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಒಂದು ಕಡೆ JDSನ ಒಂದು 50,000 ಮತಗಳಂತೂ ಇತ್ತು. ಯಾಕಂದರೆ ಲಾಸ್ಟ್ ಟೈಮು ರಾಮೇಗೌಡರಿಗೆ 17,000 ಚಿಲ್ಲರೆ ಓಟ್ ಬಂದೈತೆ. ಅದಕ್ಕೆ ಮುಂಚೆ JDSಯಿಂದಲೇ ಶಾಸಕರಾಗಿದ್ದರು ಮಂಜುನಾಥ್ ಗೌಡರು. ಒಟ್ಟಾರೆ JDSನ ಓಟ್ಗಳು ಜೊತೆಯಲ್ಲಿ ಹೂಡಿ ವಿಜಯ್ ಕುಮಾರ್ ಇಂಡಿಪೆಂಡೆಂಟ್ ಆಗಿ ನಿಂತ್ಬಿಟ್ಟು 45,000 ಚಿಲ್ಲರೆ ಓಟ್ ತಾಳಲಿಲ್ವ. ಅಲ್ಲಿಗೆ ಹೂಡಿ ವಿಜಯ್ ಕುಮಾರ್ ಮತ್ತಷ್ಟು ಪ್ರಬಲರಾಗ್ತಿದ್ದಾರೆ ಡೇ ಬೈ ಡೇ. ಪ್ರತಿದಿನ ಸಭೆ ಸಮಾರಂಭ ಎಲ್ಲೇ ಸೋತ್ರೂ ಕೂಡ ಕ್ಷೇತ್ರದಲ್ಲಿ ಸದಾ ಆ್ಯಕ್ಟಿವ್ ಆಗಿರುವಂಥ ವ್ಯಕ್ತಿ ಹೂಡಿ ವಿಜಯ್ ಕುಮಾರ್. ಮೊದಲು ಜನಸೇವೆ ನಂತರ ಅಧಿಕಾರ ಅನ್ನೋ ಲೆಕ್ಕಾಚಾರದಲ್ಲಿ ಹೋಯ್ತವ್ರೆ. ಹೀಗಾಗಿ ಹೂಡಿ ವಿಜಯ್ ಕುಮಾರ್ದು ವೈಯಕ್ತಿಕವಾಗಿ 50,000 ಚಿಲ್ಲರೆ ಓಟ್ ಇದೆ. ಜೊತೆಗೆ JDS ಓಟ್ ಸೇರ್ಪಡೆ ಆಗುತ್ತೆ. JDSನ ಜೊತೆಯಲ್ಲೇ ಮೈತ್ರಿ ಅಭ್ಯರ್ಥಿ ಹೂಡಿ ವಿಜಯ್ ಕುಮಾರೇ ಆದರೆ BJP ಓಟು ಸೇರ್ಪಡೆ ಆಗುತ್ತೆ. ಹೀಗಾಗಿ ಲೆಕ್ಕಾಚಾರಗಳು ಏನು ಬೇಕಾದ್ರೆ ಆಗ್ಬೋದು. ವೀಕ್ಷಕರೇ, ಹೂಡಿ ವಿಜಯ್ ಕುಮಾರೇ ನಿಂತ್ಕೋಬೇಕಾ, ಮಂಜುನಾಥ್ ಗೌಡ್ರೇ ನಿಂತ್ಕೋಬೇಕಾ, ನಂಜೇಗೌಡ್ರೆ ಹ್ಯಾಟ್ರಿಕ್ ಗೆಲುವು ಸಾಧಿಸಬೇಕಾ? ನೀವು ಮಾಲೂರು ವಿಧಾನಸಭಾ ಕ್ಷೇತ್ರದ ಮತದಾರರು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.
ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.